ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಇಡೀ ಇಂಡಿಯಾದಲ್ಲಿ ಒಂದೇ ಒಂದು ಚರ್ಚೆ ಅಂದ್ರೆ ನಮ್ಮ ಕನ್ನಡಿಗ ಯಶ್ ಅವರ ರಾಮಾಯಣ ಸಿನಿಮಾದಲ್ಲಿನ ರಾವಣನ ಲುಕ್. ಯಶ್ ಅವರ ರಾವಣ ಪಾತ್ರದಲ್ಲಿನ ಗಾಂಭೀರ್ಯವನ್ನು ನೋಡಿ ಪ್ರತಿಯೊಬ್ಬರು ಮೆಚ್ಕೊಂಡಿದ್ದಾರೆ. ಈ ಒಂದು ರಾಮಾಯಣ ಸಿನಿಮಾದಲ್ಲಿ ಯಶ್ ಅವರು ರಾವಣನಾಗಿ ಗರ್ಜಿಸಿದರೆ, ರಾಮನಾಗಿ ರಣವೀರ್ ಸಿಂಗ್ ಅವರು ಕಾಣಿಸಿಕೊಂಡಿದ್ದಾರೆ. ಇನ್ನು ಹನುಮಂತನ ಪಾತ್ರದಲ್ಲಿ ಸನ್ನಿ ಡಿಯೋಲ್ ಅವರು ಕಾಣಿಸಿಕೊಳ್ಳಲಿದ್ದಾರೆ. ಆದರೆ ಇಡೀ ಭಾರತೀಯ ಚಿತ್ರರಂಗದಲ್ಲಿ ಒಬ್ಬರೇ ಒಬ್ಬ ನಟ ಈ ಮೂರು ಪಾತ್ರಗಳ ಜೊತೆಗೆ ವಾಲ್ಮೀಕಿ ಪಾತ್ರವನ್ನ ಸೇರಿ ಒಟ್ಟು ರಾಮಾಯಣದಲ್ಲಿ ಬರುವ 4 ಮುಖ್ಯ ಪಾತ್ರಗಳನ್ನ ಮಾಡಿದ್ದಾರೆ ಅಂದ್ರೆ ನೀವು ನಂಬ್ತೀರಾ? ಹೌದು, ನೀವು ನಂಬಲೇಬೇಕು. ಆ ನಟ ಬೇರೆ ಯಾರು ಅಲ್ಲ, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಕರ್ನಾಟಕ ರತ್ನ ಗಾನ ಗಂಧರ್ವ ಡಾಕ್ಟರ್ ರಾಜ್ಕುಮಾರ್ ಅವರು. ಹೌದು, ಐತಿಹಾಸಿಕ ಪೌರಾಣಿಕ ಪಾತ್ರಗಳು ಅಂದ್ರೆ ನಮಗೆ ಮೊದಲು ನೆನಪಾಗೋದು ಡಾಕ್ಟರ್ ರಾಜ್ಕುಮಾರ್ ಅವರು. ಈಗಿನ ನಟರು ಯಾವೆಲ್ಲ ಪಾತ್ರಗಳನ್ನ ಮಾಡಿದ್ರು ಕೂಡ ಆ ಎಲ್ಲಾ ಪಾತ್ರಗಳನ್ನ ಡಾಕ್ಟರ್ ರಾಜ್ಕುಮಾರ್ ಅವರು ಮೊದಲೇ ಮಾಡಿಬಿಟ್ಟಿದ್ದಾರೆ. ಅಂದ ಹಾಗೆ ಡಾಕ್ಟರ್ ರಾಜ್ಕುಮಾರ್ ಅವರು ರಾಮ, ರಾವಣ, ಆಂಜನೇಯ ಮತ್ತು ವಾಲ್ಮೀಕಿ ಪಾತ್ರದಲ್ಲಿ ಅಭಿನಯಿಸಿದ ಸಿನಿಮಾಗಳು ಯಾವುವು, ಹಾಗೆ ಆ ಸಿನಿಮಾಗಳು ಯಾವ ವರ್ಷದಲ್ಲಿ ಬಿಡುಗಡೆಯಾಗಿದ್ವು ಅಂತ ತಿಳಿದುಕೊಳ್ಳೋಣ. ಮೊದಲನೇದಾಗಿ ರಾವಣ ಪಾತ್ರದಲ್ಲಿ ಯಾವ ಸಿನಿಮಾದಲ್ಲಿ ಅಭಿನಯಿಸಿದ್ರು ಅಂದ್ರೆ 1958ರಲ್ಲಿ ಬಿಡುಗಡೆಯಾಗಿದ್ದ ಭೂ ಕೈಲಾಸ ಸಿನಿಮಾದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ರಾವಣ ಪಾತ್ರದಲ್ಲಿ ಗರ್ಜಿಸಿದ್ರು. ನಂತರ 1960ರಲ್ಲಿ ಬಿಡುಗಡೆಯಾಗಿದ್ದ ದಶಾವತಾರ ಸಿನಿಮಾದಲ್ಲೂ ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರು ರಾವಣ ಪಾತ್ರವನ್ನ ಮಾಡಿದ್ರು. ಅದಾದ ಬಳಿಕ 1963ರಲ್ಲಿ ಬಿಡುಗಡೆಯಾಗಿದ್ದ ವಾಲ್ಮೀಕಿ ಸಿನಿಮಾದಲ್ಲಿ ವಾಲ್ಮೀಕಿ ಪಾತ್ರವನ್ನ ಮಾಡಿದ್ರು. ನಂತರ ಅದೇ ವರ್ಷ ಬಿಡುಗಡೆಯಾಗಿದ್ದ ಶ್ರೀರಾಮಾಂಜನೇಯ ಯುದ್ಧ ಸಿನಿಮಾದಲ್ಲಿ ರಾಮನ ಪಾತ್ರವನ್ನ ಮಾಡಿದ್ರು. ಡಾಕ್ಟರ್ ರಾಜ್ಕುಮಾರ್ ಅವರು ರಾಮ, ರಾವಣ ಮತ್ತು ವಾಲ್ಮೀಕಿ ಪಾತ್ರಗಳು ಮಾಡಿರುವ ಸಿನಿಮಾವನ್ನ ನೀವು ನೋಡಿರ್ತೀರಾ. ಆದ್ರೆ ಆಂಜನೇಯ ಪಾತ್ರವನ್ನು ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರು ಮಾಡಿದ್ರು. ಆ ಒಂದು ಸಿನಿಮಾ ಯಾವುದು ಅಂದ್ರೆ 1973ರಲ್ಲಿ ಬಿಡುಗಡೆಯಾಗಿದ್ದ ದೂರದ ಬೆಟ್ಟ. ಈ ಸಿನಿಮಾದಲ್ಲಿ ರಾಮಾಯಣ ನಾಟಕದ ಒಂದು ಸನ್ನಿವೇಶವನ್ನ ಮಾಡಿರ್ತಾರೆ. ಆ ಒಂದು ನಾಟಕದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಆಂಜನೇಯ ಪಾತ್ರವನ್ನ ಮಾಡಿರ್ತಾರೆ. ಇದೊಂದು ಹಾಸ್ಯಮಯವಾದ ರಾಮಾಯಣ ನಾಟಕವಾಗಿರೋದ್ರಿಂದ ಅದರಲ್ಲಿ ಹಾಸ್ಯ ಜಾಸ್ತಿ ಆಯಿತು. ಈ ಒಂದು ನಾಟಕಕ್ಕೆ ಅಪಹಾಸ್ಯ ಮಾಡಿದಂತೆ ಆಗುತ್ತೆ ಅಂತ ಡಾಕ್ಟರ್ ರಾಜ್ಕುಮಾರ್ ಅವರ ಮಾತಿನ ಮೇರೆಗೆ ಆ ಒಂದು ದೃಶ್ಯವನ್ನ ಆ ಸಿನಿಮಾದಲ್ಲಿ ಸೇರಿಸಲಿಲ್ಲ. ಹಾಗಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು ಆಂಜನೇಯ ಪಾತ್ರವನ್ನ ಮಾಡಿದ್ರು ಕೂಡ ಅದನ್ನ ತೆರೆ ಮೇಲೆ ನೋಡುವಂತ ಭಾಗ್ಯ ನಮಗೆ ಸಿಗಲಿಲ್ಲ. ನೋಡಿದ್ರಲ್ಲ ಸ್ನೇಹಿತರೆ, ಡಾಕ್ಟರ್ ರಾಜ್ಕುಮಾರ್ ಅವರು ಎಲ್ಲಾ ಪಾತ್ರಗಳನ್ನ ಮಾಡಿದ್ದಾರೆ. ಅದಕ್ಕೆ ಹೇಳೋದು ಅನ್ಸುತ್ತೆ, ಆಡು ಮುಟ್ಟದ ಸೊಪ್ಪಿಲ್ಲ, ಡಾಕ್ಟರ್ ರಾಜ್ಕುಮಾರ್ ಅವರ ಮಾಡದ ಪಾತ್ರವಿಲ್ಲ ಅಂತ. ಇದಿಷ್ಟು ಈ ವಿಡಿಯೋದ ಮಾಹಿತಿಯಾಗಿತ್ತು. ಈ ಮಾಹಿತಿ ನಿಮ್ಗೆ ಇಷ್ಟವಾದ್ರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ವಿಡಿಯೋವನ್ನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು.